ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಇನ್ಫೋ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮಾಡೋ ಸಬ್ಸ್ಕ್ರೈಬ್ ಮತ್ತೆ ಲೈಕ್ಸ್ ನಮ್ಗೆ ಒಂಥರ ಮೋಟಿವೇಶನ್ ಇದ್ದಂಗೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಮ್ಯಾಚು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್, ಇದು ಥರ್ಡ್ T20. ಸೊ ಇದು ನಡೀತಾ ಇದೆ ಬರ್ಸಾಪುರ ಸ್ಟೇಡಿಯಂ ಗುವಾಹಟಿಯಲ್ಲಿ. ಸೊ ಪಿಚ್ ರಿಪೋರ್ಟ್ ಇಂದ ಹೋಗ್ಬಿಡೋಣ. ಸೊ ಪಿಚ್ ಬಂದು ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್, ಟ್ರೂ ರೆಡ್ ಸಾಯಿಲ್ ವಿಕೆಟ್ ಅದು. ಸೊ ಅಲ್ಲಿ ಟ್ರೂ ಬೌನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿ ಕ್ಯಾರಿ ಕೂಡ ಆಗುತ್ತೆ. ಸೊ ಇದು ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ಇಲ್ಲಿ ಬೌಲರ್ಸ್ ಗಳಿಗೆ ಅಷ್ಟೊಂದೇನು ಹೆಲ್ಪ್ ಇಲ್ಲ. ಸೊ 1 2 3 ಓವರ್ಸ್ ಅಲ್ಲಿ ಇವ್ರಿಗೆ ಫಸ್ಟ್ ಸ್ವಲ್ಪ ಮೂವ್ಮೆಂಟ್ಸ್ ಇರುತ್ತೆ. ಸೊ ಇನ್ ಸ್ವಿಂಗು ಔಟ್ ಸ್ವಿಂಗು ಅಷ್ಟೇ. ಇಲ್ಲಿ ಸ್ವಲ್ಪ 3 ಓವರ್ಸ್ ವರ್ಗೂ ಮೂವ್ಮೆಂಟ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಇವ್ರಿಗೆ ಅಂತ ಹೆಲ್ಪ್ ಏನು ಇಲ್ಲ ಇಲ್ಲಿ. ಸೊ ಅದು ಬಿಟ್ರೆ ಒಂಥರ ಫುಲ್ ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಬೌಲರ್ಸ್ಗೆ ಏನು ಹೆಲ್ಪ್ ಇಲ್ಲ ಇಲ್ಲಿ. ಹೇಳ್ತಾ ಇರುವಂಗೆ 3 ಓವರ್ ಫಸ್ಟ್ ಸೆಕೆಂಡ್ ಥರ್ಡ್ ಒಂದು 5 ಓವರ್ಸ್ ಅನ್ಕೊಳ್ಳಿ. 5 ಓವರ್ಸ್ ಆದ್ಮೇಲೆ ಇವ್ರಿಗೇನು ಹೆಲ್ಪ್ ಇರಲ್ಲ. ಸೊ ಫಸ್ಟ್ 5 ಓವರ್ಸ್ ಒಡನೆ ಮೂವ್ಮೆಂಟ್ ಅದು ಇರುತ್ತೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್. ಸೊ ಇವ್ರೇನಾದ್ರು ಪವರ್ ಪ್ಲೇದಲ್ಲೇ ಒಂದ್ 2 ವಿಕೆಟ್ ಎತ್ತಾಕೊಂಡ್ರೆ ಸೊ ಅಲ್ಲಿಂದ ಅವ್ರಿಗೆ ಪ್ರೆಷರ್ ಆಗಿ ಸ್ವಲ್ಪ. ಸೊ ಇಲ್ಲಿದು ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ನೋಡಕ್ ಹೋದ್ರೆ 170 ಇಂದ 180 ಇದೆ. ಸೊ ಇಲ್ಲಿ ಟೋಟಲ್ ಹೈಯೆಸ್ಟ್ ಸ್ಕೋರ್ ನೋಡಕ್ ಹೋದ್ರೆ 237 ಇಲ್ಲಿ ಹೈಯೆಸ್ಟ್ ಸ್ಕೋರ್. ಇದು ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಆಡುವಾಗ ಬಂದಿರೋದು. ಸೊ ಇದೇ ಇಲ್ಲಿದ ಹೈಯೆಸ್ಟ್ ಸ್ಕೋರ್ 237. ಸೊ ನನ್ ಕೇಳಿದ್ರೆ ಇಲ್ಲಿ ನ್ಯೂಜಿಲೆಂಡ್ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 250 ಪ್ಲಸ್ ಹೊಡಿಬೇಕು. ಯಾಕಂದ್ರೆ ಇವಾಗಿರೋ ಇಂಡಿಯಾ ಬ್ಯಾಟಿಂಗ್ಗೆ ಇವರು 232 ಅದೆಲ್ಲ ಹೊಡಿತೀನಿ ಅಂದ್ರೆ ಆಗೋದಿಲ್ಲ. 300 ಹೊಡೆದ್ರು ಕಡಿಮೆ ಅನ್ನೋ ತರ ಆಗಿದೆ ಇವಾಗ ಇಂಡಿಯಾ ಆಡ್ತಾರೆ ಬ್ಯಾಟಿಂಗ್ ನೋಡಿದ್ರೆ. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ 250 ಪ್ಲಸ್ ನ್ಯೂಜಿಲೆಂಡ್ ಹೊಡೆದ್ರೆ ಸೊ ಇಂಡಿಯಾಗೆ ಅದೊಂಥರ ಟಫ್ ಟಾರ್ಗೆಟ್ ಅಂತ ಆಗುತ್ತೆ. ಸೊ ಹಾಗೆ ಇಲ್ಲಿ ಟಾಸ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಟಾಸ್ ಯಾರು ಗೆಲ್ತಾರೋ ಅವರು ಬೌಲಿಂಗ್ ನ ತಗೊಳ್ತಾರೆ ಎಲ್ಲರೂ, ಇಂಡಿಯಾ ಆಗ್ಲಿ ಸೊ ನ್ಯೂಜಿಲೆಂಡ್ ಆಗ್ಲಿ. ಸೊ ಇಲ್ಲಿ ಯಾರು ಟಾಸ್ ಗೆಲ್ತಾರೋ ಬೌಲಿಂಗ್ ಯಾಕಂದ್ರೆ ವ್ಯೂ ತುಂಬಾನೇ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಆಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಬೌಲರ್ಸ್ ಗಳಿಗೆ ಬೌಲಿಂಗ್ ಮಾಡಕ್ಕೆ. ಸೊ ಹಾಗಾಗಿ ಇಲ್ಲಿ ಯಾರು ಟಾಸ್ ಗೆಲ್ತಾರೋ ಸೊ ಫಸ್ಟ್ ಬೌಲಿಂಗ್ ತಗೊಂಡ್ರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆರಾಮ್ಸೆ ಚೇಸ್ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಚೇಸ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು ಬೌಲಿಂಗ್ ನ ತಗೊಳ್ತಾರೆ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಕಡೆ ಮಾತಾಡೋಕೋದ್ರೆ ಇಂಡಿಯಾ ಕಡೆ ಏನು ಚೇಂಜಸ್ ಇರಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಹಿಂದೆ 2 ಮ್ಯಾಚ್ ಗೆದ್ದಿರೋದ್ರಿಂದ ಸೊ ಇದೊಂದ್ ಮ್ಯಾಚ್ ಗೆಲ್ಲೋ ಗಂಟ ಏನು ಚೇಂಜಸ್ ಮಾಡಲ್ಲ ಅಂತ ನನ್ಗೆ ಅನಿಸುತ್ತೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಇದೊಂದ್ ಮ್ಯಾಚ್ ಗೆದ್ಮೇಲೆ ಸೀರೀಸ್ ನಮ್ ಕಡೆ ಬಂದ್ಮೇಲೆ ಸೊ ಇನ್ನು 2 ಮ್ಯಾಚ್ ಇರೋದ್ರಿಂದ T20 ವರ್ಲ್ಡ್ ಕಪ್ ಹತ್ರ ಇರೋದ್ರಿಂದ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬಹುದು ಇಂಡಿಯಾ. ಸೊ ಇವ್ರನ್ನ ಅಂತ ಏನಾದ್ರು ಚೇಂಜಸ್ ಮಾಡಿ ಪ್ಲೇಯಿಂಗ್ 11 ಅಲ್ಲಿ ಆಡಿಸಬಹುದು. ಸೊ ಹಾಗಾಗಿ ಇಂಡಿಯಾ ಈ ಮ್ಯಾಚ್ ಅಲ್ಲಿ ಏನು ಚೇಂಜಸ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಸೊ ಈ ಕಡೆ ನ್ಯೂಜಿಲೆಂಡ್ ಕಡೆ ಬರಕ್ ಹೋದ್ರೆ ಸೊ ಇವರು ಏನೋ ಚೇಂಜಸ್ ಮಾಡಲ್ಲ, ಮಾಡಿದ್ರು 1-2 ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ಇವರು ಏನು ಚೇಂಜಸ್ ಮಾಡಲ್ಲ. ಈ ಕಡೆ ಪ್ರಿಡಿಕ್ಷನ್ ಕಡೆ ಮಾತಾಡಕ್ ಹೋದ್ರೆ ಇವತ್ತು ನನ್ನ ಪ್ರಿಡಿಕ್ಷನ್ ಇಂಡಿಯಾ ಗೆಲ್ತಾರಂತ. ಸೊ ಇಂಡಿಯಾ ಈ ಮ್ಯಾಚ್ ಗೆದ್ದು ಸೀರೀಸ್ ನ ಇಂಡಿಯಾ ಕಡೆ ಮಾಡ್ಕೊಳ್ತಾರೆ ಸೊ ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾ ಆಡ್ತಿರೋ ಫ್ಲೋ ನೋಡಿದ್ರೆ, ಇಂಡಿಯಾ ಹೋಗ್ತಿರೋ ಫ್ಲೋ ನೋಡಿದ್ರೆ ಸೊ ಇಂಡಿಯಾನೇ ಗೆಲ್ಲೋ ತರ ಇದಾರೆ. ಇಂಡಿಯಾನೇ ಫೇವರೇಟ್ಸ್ ಅಂತ ಹೇಳ್ತೀನಿ. ನ್ಯೂಜಿಲೆಂಡ್ ಏನ್ ಫೈಟ್ ಅನ್ನೋದಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಇಂಡಿಯಾ ಆಡ್ತಾರ ವೇ ನೋಡಿದ್ರೆ ಇವ್ರು ಹೊಡಿತಾರ ಸ್ಕೋರ್ ಸಾಲ್ತಲ್ಲ ಅವ್ರಿಗೆ. ಎಲ್ಲಿ 300 ಹೊಡೆದ್ರು ಇವ್ರಿಗೆ ಕಡಿಮೆ ಅನ್ಸೋ ತರ ಆಡ್ತಿದಾರೆ ಇಂಡಿಯಾದವರು. ಸೊ ಹಾಗಾಗಿ ಎಷ್ಟು ಹೊಡಿತಾರ ಅಂತ ನೋಡೋಣ. ಇವ್ರನ್ನ ಬೀಟ್ ಮಾಡಕ್ಕೆ ಬೌಲಿಂಗ್ ಅವರು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಹೈಯೆಸ್ಟ್ ಸ್ಕೋರ್ ಹೊಡಿತಾರ, ಇಲ್ಲ ಇಂಡಿಯಾನೇ ಫಸ್ಟ್ ಬ್ಯಾಟಿಂಗ್ ಹೈಯೆಸ್ಟ್ ಸ್ಕೋರ್ ಹೊಡಿತಾರ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ನನ್ನ ಪ್ರಿಡಿಕ್ಷನ್ ಇಂಡಿಯಾ ಗೆಲ್ತಾರಂತ. ಸೊ ಇನ್ನೇನ್ T20 ವರ್ಲ್ಡ್ ಕಪ್ ಕೂಡ ಹತ್ರದಲ್ಲೇ ಇದೆ. ಸೊ WPL ಆಗಿದ ತಕ್ಷಣ ಒಂದಿನ ಗ್ಯಾಪ್ ಅಲ್ಲಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇಂಡಿಯಾ ಇವಾಗಿರೋ ಫಾರ್ಮ್ ನೋಡ್ತಾ ಇದ್ರೆ ಸೊ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇಂಡಿಯಾ. ಸೊ ಇದೇ ತರ ಆಡ್ಲಿ. ಸೊ ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಸಿಗೋಣ.